ನ್ಯೂಸ್9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಕೇರಳದಲ್ಲಿ ಮೊನ್ನೆ ನಡೆದಂತಹ ಘಟನೆ ಜನರನ್ನ ರಿಗ್ರೆಟ್ ಮಾಡುವಂತೆ ಮಾಡಿದೆ. ಸಹ ಪ್ರಯಾಣಿಕನ ವಿಡಿಯೋ ಹರಿಬಿಟ್ಟಂತ ಲೇಡಿ ಬ್ಯಾಡ್ ಟಚ್ ಮಾಡಿದ್ರು ಅಂತ ವಿಡಿಯೋ ಹರಿಬಿಟ್ಟಿದ್ಲು. ಜನರು ಕೂಡ ಆತನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಆದರೆ ಅವಮಾನ ತಾಳಲಾರದಂತ ಆತ ಪ್ರಾಣವನ್ನೇ ಕಳೆದುಕೊಂಡ. ಆದರೆ ಈ ವಿಡಿಯೋ ಅಸಲಿಯತ್ತಿನ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ಯಾರಾಕೆ, ಆತ ಏನ್ ಮಾಡ್ದ, ಜನ ರಿಗ್ರೆಟ್ ಮಾಡ್ತಿರೋದಾದ್ರೂ ಯಾಕೆ, ಆತ ಮಾಡ್ಕೊಂಡಿದ್ಯಾಕೇನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಭಾವಶಾಲಿ ಅಂದ್ರೆ ಝೀರೋ ಇರೋರನ್ನ ಹೀರೋ ಮಾಡಿ, ಹೀರೋ ಆಗಿರೋರನ್ನ ಝೀರೋ ಮಾಡೋದು ಕೂಡ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸುಲಭ ಆಗೋಗಿದೆ. ಜನರ ಮನಸ್ಸನ್ನ ಇನ್ಫ್ಲುಯೆನ್ಸ್ ಮಾಡುವಲ್ಲಿ ಇದು ಒಳಿತು ಕೆಡುಕು ಡಿಸೈಡ್ ಮಾಡುವಷ್ಟರಲ್ಲಿ ಟ್ರೆಂಡ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಇದರಲ್ಲಿ ಹೇಳೋದೆಲ್ಲ ನಿಜಾನ ಅಂತ ಒಮ್ಮೆ ಯೋಚಿಸಿದಷ್ಟು ಜನ ಮೈ ಮರೆತು ಬಿಡ್ತಿದ್ದಾರೆ. ಇದರಿಂದ ಒಂದು ಜೀವವೇ ಹೋಗಿದೆ. ಬಸ್ನಲ್ಲಿ ತೆರಳಬೇಕಾದ್ರೆ ಅಲ್ಲಿ ಪೋಲಿ ಪುಂಡ್ರಂತೂ ಇದ್ದೇ ಇರ್ತಾರೆ. ಕೆಲವೊಮ್ಮೆ ವಯಸ್ಸಾದವರು ಸಹ ಅಸಭ್ಯವಾಗಿ ವರ್ತಿಸಿದ್ದು ಕೂಡ ಇರ್ತಾರೆ. ಇನ್ನು ಹೆಣ್ಣು ಮಕ್ಕಳು ಕೆಲವೊಮ್ಮೆ ಸಹಿಸಿಕೊಳ್ತಾರೆ, ಇನ್ನು ಕೆಲವರು ಗೂಸ ಕೊಡ್ತಾರೆ, ಕೆಲವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಆದರೆ ಜೀವನದಲ್ಲಿ ಪ್ರತಿಯೊಂದು ವಿಚಾರವನ್ನ ಲೈಕ್ಸ್ ಅಥವಾ ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಹ ಖಯಾಲಿ ತುಂಬಾ ಜನಕ್ಕಿದೆ. ಇದರಿಂದ ಆಗುವಂತಹ ಅನಾಹುತಗಳು ಒಂದೆರಡಲ್ಲ. ಕೇರಳದ ಶಿಮ್ಚಿತಾ ಮುಸ್ತಫಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಈಕೆ ಬಸ್ನಲ್ಲಿ ಹೋಗುವಾಗಲೂ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಅನ್ನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಹೋಗ್ತಿರ್ತಾಳೆ. ಪಕ್ಕದಲ್ಲೇ ದೀಪಕ್ ಅನ್ನೋರು ಈಕೆಯ ಹಿಂದೆ ನಿಂತಿರ್ತಾರೆ. ಆ ಸಮಯದಲ್ಲಿ ದೀಪಕ್ ತಮ್ಮನ್ನ ಟಚ್ ಮಾಡಿದ್ರು ಅನ್ನೋದು ಶಿಮ್ಚಿತಾ ಮುಸ್ತಫಾಳ ಆರೋಪ. ದೀಪಕ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬರೆದು ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿರ್ತಾಳೆ ಶಿಮ್ಚಿತಾ. ಇನ್ನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಂದಾಕ್ಷಣ ಹಿಂದೂ ಮುಂದೆ ನೋಡದಂತ ಜನ ಅದರ ಸತ್ಯಾಸತ್ಯತೆನ ತಿಳಿಯದೆ ಕಮೆಂಟ್ ಹಾಕುವಂತ ಅಭಿಮಾನಿಗಳನ್ನ ಕೇಳಬೇಕಾ? ಅದರಲ್ಲಿಯೂ ಇಂಥ ವಿಡಿಯೋ ಅಂದ ಮೇಲೆ ಸಹಜವಾಗಿ ಜನರ ಪಿತ್ತ ನೆತ್ತಿಗೇರಿ ಆತನಿಗೆ ಚಳಿ ಬಿಡಿಸಿರ್ತಾರೆ. ಈ ವಿಡಿಯೋಗೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬಂದು ಕಮೆಂಟ್ಗಳ ಸುಳಿಮರೆ ಆಗಿರುತ್ತೆ. ಇಷ್ಟಕ್ಕೆ ಸುಮ್ಮನಾಗದಂಥ ಈಕೆ ಇದೇ ಖುಷಿಯಲ್ಲಿ ಮಾರನೆಯ ದಿನ ಈಕೆ ಈ ಘಟನೆಯ ಬಗ್ಗೆ ಇನ್ನಷ್ಟು ರೋಚಕವಾಗಿ ಇನ್ನೊಂದು ಪೋಸ್ಟ್ ಕೂಡ ಮಾಡ್ತಾಳೆ. ಅದು ಕೂಡ ಲಕ್ಷ ಜನರನ್ನ ರೀಚ್ ಆಗಿ ಸಾವಿರಾರು ಕಮೆಂಟ್ಗಳ ಸುರಿಮಳೆ ಆಗಿರುತ್ತೆ, ತುಂಬ ಹೋಗಿರುತ್ತೆ. ಒಂದು ವೇಳೆ ದೌರ್ಜನ್ಯ ಆಗಿದ್ದೇ ಆದರೆ ಕನಿಷ್ಠ ಪೊಲೀಸರಿಗೆ ದೂರನ್ನಾದರೂ ನೀಡುವಂತಹ ಕೆಲಸ ಕೂಡ ಮಾಡಲಿಲ್ಲ ಆಕೆ. ಆದರೆ ಈ ವಿಡಿಯೋದಲ್ಲಿ ದೀಪಕ್ ಅವರ ಮುಖ ಸ್ಪಷ್ಟವಾಗಿ ಕಾಣ್ತಿರುತ್ತೆ. ಸೋಷಿಯಲ್ ಮೀಡಿಯಾ ಅಂದ್ರೇನು ಅಂತಾನೆ ಅರಿಯದಂತಹ ದೀಪಕ್ ಅವರ ತಂದೆ ತಾಯಿಗೂ ಕೂಡ ಈ ವಿಷಯ ಮುಟ್ಟಿತ್ತು. ದೀಪಕ್ ಅವರನ್ನ ಎಲ್ಲರೂ ನೋಡುವಂಥ ವೈಖರಿಯ ಬದಲಾಗಿ ಹೋಯಿತು. ಎಲ್ಲೆಡೆಯಿಂದ ಬಂದಂತಹ ಕೆಟ್ಟ ಕಮೆಂಟ್ಸ್, ಟೀಕೆಗಳನ್ನ ಸಹಿಸಿಕೊಳ್ಳಲಾಗದಂಥ 41 ವರ್ಷದ ಮಾರಾಟ ವ್ಯವಸ್ಥಾಪಕ ದೀಪಕ್ ಅವರು ಜೀವವನ್ನೇ ಕೊನೆಗಳಿಸಿಕೊಂಡಿದ್ದಾರೆ. ಅವರು ಸತ್ತ ಬಳಿಕ ಈಕೆ ಹಾಕಿರುವಂತಹ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡವರು ಅದನ್ನು ನೋಡಿದಾಗ ಅದರಲ್ಲಿ ಆಕೆ ನಗುತ್ತಾ ಆ ವಿಡಿಯೋ ಮಾಡ್ತಾ ಇರೋದು ಕಂಡು ಬಂದಿದೆ. ಇನ್ನು ದೀಪಕ್ ಅವರ ಕೈ ಈಕೆಗೆ ಟಚ್ ಆಗಿದ್ದು ನಿಜವಾಗಿದ್ದಾದರೂ ಕೂಡ ಇದು ಉದ್ದೇಶಪೂರ್ವಕವೋ ಅಥವಾ ದುರುದ್ದೇಶಪೂರ್ವಕವೋ ಅನ್ನೋದು ಗೊತ್ತಾಗ್ತಿಲ್ಲ ಅಂತಿದ್ದಾರೆ. ಆದರೆ ಯಾವುದೇ ಹೆಣ್ಣು ಮಕ್ಕಳು ಬಸ್ನಲ್ಲಿ ಅಥವಾ ಇನ್ನೆಲ್ಲಿಯೋ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಈಗ ಬಾಡಿ ಪಾರ್ಟ್ ಏನಾದರೂ ಟಚ್ ಆದರೆ ಆಕೆಯ ಕೋಪ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದು ಮುಖದ ಭಾವನೆಯಲ್ಲೇ ತಿಳಿಯುತ್ತೆ. ಆದರೆ ಈ ವಿಡಿಯೋದಲ್ಲಿ ಆ ಘಟನೆ ನಡೆದ ಮೇಲೆಯೂ ಕೂಡ ಮಗು ನಗುತ್ತಲೇ ಇದ್ದಾಳೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ದೀಪಕ್ ಸಾವಿಗೆ ಈಕೆ ಕಾರಣ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇದು ಕೇವಲ ಲೈಕ್ಸ್ಗೋಸ್ಕರ ಮಾಡಿರುವಂತಹ ವಿಡಿಯೋ ಎನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಒಬ್ಬನೇ ಮಗನನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲಿ ದೀಪಕ್ ಕುಟುಂಬಸ್ಥರಿದ್ದಾರೆ. ಪೊಲೀಸರಿಗೆ ಯಾವುದೇ ದೂರನ್ನ ದಾಖಲು ಮಾಡದೆ ವಿಡಿಯೋ ಹಾಕಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೆದ ಬಳಿಕ ತಾನು ಹೇಳ್ತಾ ಇರೋದೆಲ್ಲ ನಿಜ ಅಂತ ಹೇಳೋದಕ್ಕಾದ್ರೂ ವಿಡಿಯೋ ಇಟ್ಕೊಳ್ಳುವ ಬದಲು ಅದನ್ನು ಅನುಮಾನಾಸ್ಪದವಾಗಿ ಡಿಲೀಟ್ ಮಾಡಿರೋದಾದ್ರೂ ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಶುರುವಾಗಿದೆ. ಈಕೆಯ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು, ದೀಪಕ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗಿದೆ. ಒಬ್ಬರ ಪ್ರಾಣವನ್ನ ಪಡೆದಿರುವಂತಹ ಈಕೆ ಮಾಡಿದ್ದು ಕೊಲೆ ಅಂತ ಹೇಳಲಾಗ್ತದೆ. ಪೊಲೀಸರು ಅಸಹಜ ಸಾವಿನ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಸತ್ಯಾಸತ್ಯತೆ ಏನು ಅನ್ನೋದು ಇನ್ನಷ್ಟೇ ತಿಳಿಬೇಕಿದೆ.